ಡಯಾಬಿಟೀಸ್ 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 ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶುಗರ್. ಡಯಾಬಿಟೀಸ್ ರಿವರ್ಸ್ ಆಗುತ್ತಾ? ಡಯಾಬಿಟೀಸ್ ಯಾಕೆ ಬರುತ್ತೆ? ಡಯಾಬಿಟೀಸ್ ಬಂದಿರೋರಿಗೆ ಏನೆಲ್ಲ ಮಾಡಬೇಕು, ಹಾಗೂ ಡಯಾಬಿಟೀಸ್ ಮುಂದೆ ಹೊಸದಾಗಿ ಬರಬಾರ್ದು ಅಂದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗಿನ ಕಾಲದಲ್ಲಿ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 11 ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ ಆ್ಯಂಡ್ 13 ಕೋಟಿ ಜನ ಪ್ರೀ ಡಯಾಬಿಟಿಕ್ಸ್ ಆಗಿದ್ದಾರೆ. ಡಯಾಬಿಟಿಸ್ ಹಳ್ಳಿಯವ್ರು ಕಂಪೇರ್ ಮಾಡಿದ್ರೆ ಸಿಟಿಯವರಿಗೆ ಜಾಸ್ತಿ ಬರ್ತಿದೆ. ಇದು ಕೂಡ ಯಾಕೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಡಯಾಬಿಟಿಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಕೆಲವೊಂದು ವಿಷಯನ ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದು ಗ್ಲೂಕೋಸ್, ಎರಡನೇದು ಇನ್ಸುಲಿನ್, ಹಾಗೆ ಇನ್ಸುಲಿನ್ ಸೆನ್ಸಿಟಿವಿಟಿ. ಈ 3 ವಿಷಯ ನಿಮಗೆ ಅರ್ಥ ಆಯ್ತು ಅಂದ್ರೆ ಡಯಾಬಿಟಿಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಡಬೇಕು ಹಾಗೂ ನಿಮ್ಮ ನಾಲೆಜ್ನ ವೃದ್ಧಿಸ್ಕೋಬೇಕು ಅಂತ ಇದ್ರೆ ಆರೋಗ್ಯ ಆಚಾರ್ಯ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.